ಹುಬ್ಬಳ್ಳಿಯ ಸಾಯಿಬಾಬಾ ಮಂದಿರದಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ಕೋರ್ಟ್ ವೃತ್ತದಲ್ಲಿರೋ ಶ್ರೀ ಸಾಯಿ ಮಂದಿರದಲ್ಲಿ ಹಾಲಿ ಅಧ್ಯಕ್ಷರೇ ಅಕ್ರಮ ಎಸಗಿದ್ದಾರೆ ಅಂತ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆರೋಪಿಸಿದ್ದಾರೆ. ಹಾಲಿ ಅಧ್ಯಕ್ಷ ಮಹದೇವ್ ಮಾಶಾಳ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯನಾಗದೇ ಇದ್ರೂ ಅಕ್ರಮವಾಗಿ ಅಧ್ಯಕ್ಷ ಆಗಿದ್ದೇನೆ. ದೇವಸ್ಥಾನಕ್ಕೆ ಬರುವ ದೇಣಿಗೆ ಸೇರಿ ವಿವಿಧ ರೀತಿಯ ಅಕ್ರಮ ನಡೆದಿದೆ. ಇದೀಗ ಅನಾಥಾಶ್ರಮದ ಹೆಸರಿನಲ್ಲಿಯೂ ಹಣ ಲೂಟಿ ಹೊಡೆಯಲಾಗ್ತಾ ಇದೆ. ದೇವಸ್ಥಾನದ ಹೆಸರಿನಲ್ಲಿ ವೈಯಕ್ತಿಕವಾಗಿ ಹಣ ಮಾಡಿಕೊಳ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಹೀಗಾಗಿ ದೇವಸ್ಥಾನಕ್ಕೆ ಆಡಳಿತಾಧಿಕಾರಿ ನೇಮಿಸಲು ಪ್ರಮೋದ್ ಮುತಾಲಿಕ್ ಆಗ್ರಹಿಸಿದ್ದಾರೆ. ಸಾಯಿ ಮಂದಿರದ ಅಧ್ಯಕ್ಷರು ಮಹಾದೇವ್ ಮಾಶಾಳ್ ಅಂತನ್ನುವಂಥವರು ಬಹಳ ದುರಾಡಳಿತ, ಅತ್ಯಂತ ಅನಾಚಾರಗಳು, ಅನೈತಿಕತೆ ಇದೆಲ್ಲವೂ ಕೂಡ ನಿರಂತರವಾಗಿ ಮಾಡಿಕೊಂಡು ಭ್ರಷ್ಟ ವ್ಯವಸ್ಥೆಯಿಂದನೇ ಇವತ್ತು ಗಳಿಸಿದ್ದಾರೆ ಅಂತನ್ನೋದಕ್ಕೆ ಸಾಕಷ್ಟು ದಾಖಲೆಗಳು ಇವತ್ತು ನಮ್ಮ ಹತ್ರ ಇದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ಆ ಮಂದಿರ ಮತ್ತೆ ಪುನಃ ಪಾವಿತ್ರ್ಯತೆ ಉಳಿಸಬೇಕು, ಮಂದಿರದ ಮುಗ್ಧ ಭಕ್ತರಿಗೆ ಮೋಸ ಆಗಬಾರದು ಅನ್ನುವಂಥ ಏಕೈಕ ಉದ್ದೇಶದಿಂದ ಇವತ್ತು ನಾವು ಶ್ರೀರಾಮ ಸೇನೆ ಸಂಘಟನೆಯಿಂದ ಆ ಶುದ್ಧೀಕರಣಗೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಿರ್ಮಾಣ ಸ್ಥಳಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದರು. ಹೊಸಪೇಟೆಯ ಹೊರವಲಯದ ಟಿಬಿ ಡ್ಯಾಂ ಬಳಿ ನಿರ್ಮಾಣ ಮಾಡ್ತಾ ಇರುವ 33 ಕ್ರಸ್ಟ್ ಗೇಟ್ಗಳು ನಿರ್ಮಾಣ ಆಗ್ತಾ ಇದೆ. ಅಶೋಕ್ ಗೇಟ್ ನಿರ್ಮಾಣ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ರು. ಗುಜರಾತ್ ಮೂಲದ ಕಂಪನಿ ಈಗಾಗಲೇ 16 ಗೇಟ್ ರೆಡಿ ಮಾಡಿದ್ದು ಗೇಟ್ಗಳ ಪರಿಶೀಲನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಅವರು, ಈ ಬೇಸಿಗೆಯಲ್ಲಿಯೂ ಗೇಟ್ಗಳು ಕೂರಿಸೋದು ಕಷ್ಟ ಆಗತ್ತೆ ಅಂತ ಅನಿಸ್ತಾ ಇದೆ. ಗೇಟ್ಗಳ ನಿರ್ಮಾಣ ಮಾಡೋಕೆ ಹಣ ಇಲ್ಲ. ಪ್ರಪೋಸಲ್ ಕಳುಹಿಸಿದ್ದು ಕೂಡ ಇನ್ನೂ ಪಾಸ್ ಆಗಿಲ್ಲ. ರಾಜ್ಯ ಸರ್ಕಾರ ಕುರ್ಚಿ ಕಿತ್ತಾಟದಲ್ಲಿದೆ. ಜಲಸಂಪನ್ಮೂಲ ಇಲಾಖೆಗೆ ಹಣವೇ ಬಿಡುಗಡೆ ಮಾಡಿಲ್ಲ. ಕುರ್ಚಿ ಕದನದಲ್ಲಿ ಸಿಎಂ ಡಿಸಿಎಂ ಇದ್ದಾರೆ. ಹಾಗಾಗಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. 32 ಆಗಬೇಕಾದ್ರೆ ಇನ್ನು ಫೆಬ್ರವರಿ ಅಂತ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಗೇಟ್ಗಳು ಆಗ್ಬೋದು ಅಂತ. ಯಾಕೆ ಅಂತಂದರೆ ಇವರು ಸರಿಯಾಗಿ ಇದನ್ನು ಮಾನಿಟರ್ ಮಾಡ್ತಾ ಇಲ್ಲ. ಈಗ ಬಿಲ್ಲೂ ಕೂಡ ಪೇಮೆಂಟ್ ಆಗಿಲ್ಲಂತೆ. 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಆ ಬಿಲ್ ಹೋಗಿ ಅವಾಗೆ ತಿಂಗಳಾನುಗಟ್ಟಲೆ ಆಗಿದೆ. ಇನ್ನೂ ಬಿಲ್ ಪೇ ಆಗ್ತಾ ಇಲ್ಲ. ಯಾಕಂದರೆ ಮೋಸ್ಟ್ಲಿ ದುಡ್ಡಿದ್ದಂಗಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ, ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ. ಒಟ್ಟಾರೆ ಈ ಡ್ಯಾಮ್ನ ಪರಿಸ್ಥಿತಿ, ಒಂದು ಕಡೆ ರೈತರು 2ನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚಿತ್ತೂ ಗಮನವೂ ಇಲ್ಲ. ಈಗ ಈ ಬೆಳೆ ಅಲ್ಲ, ಇನ್ನೊಂದು ಬೆಳೆನೂ ಹೋಗೋವಂಥ ಪರಿಸ್ಥಿತಿ ಮುಂದಿನ ಸರಿ ಬರೋವಂಥದ್ದಕ್ಕೆ ಕಾಣ್ತಾ ಇದೆ. ಇವಾಗಿರೋ ಕೆಲಸ ವರ್ಕ್ ಆಗ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷವೂ ಕೂಡ ಬೆಳೆಗೆ ಸಿಗೋವಂಥ ಪರಿಸ್ಥಿತಿ ಕಾಣ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.